ಪ್ರಕಟಣೆ ಮೊದಲನೆಯ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮೂರ್ಣ, ಪೇರ್ಗಮ್, ಥುವತೈರ, ಸಾರ್ದಿಸ್, ಫಿಲಡೆಲ್ಫಿಯ, ಲೌದಿಕಿಯ ಎಂಬ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಯಾಕೆ ಈ 7 ಸಭೆಯನ್ನ ದೇವರು ಆರಿಸಿಕೊಂಡನು? ಯಾಕೆ ಈ 7 ಸಭೆಗಳನ್ನೇ ಮಾತ್ರ ಆತನು ಬರೆದನು? ಯಾಕೆ ರೋಮಕ್ಕೆ ಬರಲಿಲ್ಲ, ಕೊರಿಂಥಿಗೆ ಬರಲಿಲ್ಲ, ಕೊಲೊಸ್ಸೆಗೆ ಬರಲಿಲ್ಲ, ಗಲಾತ್ಯಕ್ಕೆ ಬರಲಿಲ್ಲ, ಫಿಲಿಪ್ಪಿಗೆ ಬರಲಿಲ್ಲ, ಥೆಸಲೋನಿಕ ಸಭೆಗಳಿಗೆ ಬರಲಿಲ್ಲ? ಯಾಕೆ ದೇವರು ಈ ಒಂದು 7 ಸಭೆಗಳನ್ನ ಆತನು ಆರಿಸಿಕೊಂಡನು ಎಂಬುದಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ಈ ಮೊದಲನೇ ಸಭೆಯನ್ನು ನೋಡುವಾಗ ಎಫೆಸ ಸಭೆ ಎಂಬುದಾಗಿ, ಈ ಎಫೆಸ ಸಭೆ ಅಂತ ನೋಡುವಾಗ ಇದು ಒಂದು ಪ್ರಾಸ್ಪರಸ್ ಚರ್ಚ್ ಆಗಿತ್ತು. ಮಿಲಿಯನ್ ಜನ ಇದರಲ್ಲಿ ನೋಡ್ತೇವೆ. ದ ಲಾರ್ಜೆಸ್ಟ್ ಚರ್ಚ್ ಎಂಬುದಾಗಿ ಎಫೆಸ ಸಭೆ ಒಂದು ಲಾರ್ಜೆಸ್ಟ್ ಸಭೆ ಎಂಬುದಾಗಿದೆ. ಇದೊಂದು ವೆಲ್ದಿ ಸಭೆ ಎಂಬುದಾಗಿದೆ. ಈ ಒಂದು ಎಫೆಸ ಸಭೆಯ ಮೂಲಕ ದ ಬೆಸ್ಟ್ ಲೀಡರ್ಸ್ಗಳನ್ನು ಬಂದಿದ್ದಾರೆ ಎಂಬುದಾಗಿ. ಈ ಎಫೆಸ ಸಭೆಯಲ್ಲಿ ನಾವು ತಿಮೋತಿನ ನೋಡ್ತೇವೆ, ಯೋಹಾನನ ಸಹ ನೋಡ್ತೇವೆ, ಅಪೊಲ್ಲೋಸನು, ಅಂತಿಯೋಕ್ಯನು, ಪೌಲನು ಸಹ ಈ ಒಂದು ಸಭೆಯಲ್ಲಿ ಸೇವೆ ಮಾಡಿದ್ದನ್ನ ಈ ಪೌಲನು ಎಫೆಸದವರಿಗೆ ಆತನ ಪತ್ರವನ್ನು ಬರೆದಿದ್ದಾನೆ. ಎಫೆಸ 2:1-2 ಹೇಳುವಾಗ, ಎಫೆಸದಲ್ಲಿರುವ ದೂತನಿಗೆ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾಗ ಹೇಳುವುದೇನೆಂದರೆ, ಎಫೆಸದಲ್ಲಿರುವ ದೂತನಿಗೆ ಬರೀತಾ ಇದೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುತ್ತಾ ಹೇಳುವುದೇನೆಂದರೆ, ಆತನು ನಿನ್ನ ಸಭೆಯಲ್ಲಿ ಆತನು ನೋಡ್ತಾ ಇದ್ದಾನೆ, ಆತನು ತಿರುಗಾಡ್ತಾ ಇದ್ದಾನೆ, ಆತನು ನೋಡ್ತಾ ಇದ್ದಾನೆ. ನೋಬಡಿ ಇಸ್ ನೋಸ್ ಅಂತಲ್ಲ, ಯಾರು ನೋಡ್ತಾ ಇಲ್ಲ ಎಂಬುದಾಗಿ ಆತನು ನಿನ್ನ ಜೀವಿತದಲ್ಲಿ, ನಿನ್ನ ಸಭೆಯ ಜೀವಿತದಲ್ಲಿ ಆತನು ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇಲ್ಲ? ಆದರೆ ಈ ಪ್ರಕಟಣೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿದೀಯಾ, ನಾನು ನಿನ್ನ ಮೇಲೆ ತಪ್ಪುಗೊಳಿಸಬೇಕು. ಮೊದಲಿನ ಪ್ರೀತಿ ಯೇಸು ಕ್ರಿಸ್ತನನ್ನು ನೀನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಾಗ, ಕೊಂಡಿದ ನಂತರ ನೀನು ಮಾಡುವಂತಹ ಪ್ರಾರ್ಥನೆಯ ಜೀವಿತ, ನೀನು ಮಾಡುವಂತಹ ವಾಕ್ಯದ ಜೀವಿತ ಇವಾಗ ಏನಾಗಿದೆ? ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟಿದ್ದಿ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಅಂತ ತಪ್ಪು ಭರಿಸಬೇಕಾಗಿದೆ. ನೀನು ಮೊದಲು ಯೇಸು ಕ್ರಿಸ್ತನನ್ನ, ದೇವರನ್ನ ನೋಡುವಂತಹ ಹಂಬಲ, ವಾಕ್ಯವನ್ನ ಓದುವಂತಹ ತವಕ, ಆತನ ಪ್ರಸನ್ನತೆಯನ್ನ ಬಯಸುವಂತಹ ಒಂದು ಆಸೆಯನ್ನ ಇವಾಗ ಯಾಕೆ ಇಲ್ಲ? ಆ ಒಂದು ಹಂಬಲವನ್ನ ನೋಡುವಂತಹ ಆಸೆಯನ್ನ ನನ್ನಲ್ಲಿ ಮೊದಲು ನೀನು ಮಾಡ್ತಕ್ಕಂಥ ಪ್ರಾರ್ಥನೆ ಜೀವಿತ ಎಷ್ಟು ಗೊತ್ತು. ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನನ್ನು ನಿನ್ನ ಅರಿತುಕೊಂಡಾಗ, ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಾಗ ನೀನು ಮಾಡ್ತಕ್ಕಂತಹ ಪ್ರಾರ್ಥನೆ ಎಷ್ಟು ಹೊತ್ತಾಗಿತ್ತು, ಇವಾಗ ಎಷ್ಟು ಹೊತ್ತಾಗಿದೆ. ನೀವು ಆ ದಿನಗಳಲ್ಲಿ ನೀನು ಮಾಡ್ತಕ್ಕಂತಹ ರೆಗ್ಯುಲರ್ ಕ್ವೈಟ್ ಟೈಮ್ ಅನ್ನ, ನೀನು ಆತನ ಸನ್ನಿಧಾನದಲ್ಲಿ ರೆಗ್ಯುಲರ್ ಆಗಿ ನೀನು ವಾಕ್ಯವನ್ನು ಧ್ಯಾನವನ್ನು ಮಾಡುವಾಗ, ನೀನು PPS ಆಗಲಿ, ನೀನು ಕ್ವೈಟ್ ಟೈಮ್ ಆಗಲಿ, ನೀನು ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುತ್ತಿರುವ ಸಮಯಗಳೆಷ್ಟು? ಇವಾಗ ನೀನು ಆತನ ಸನ್ನಿಧಾನದಲ್ಲಿ ಎಷ್ಟು ಸಮಯ ಕಳೀತಾ ಇದ್ದೀಯ? ನಾವು ಇವರಿಗೆ ಬಿಸಿ ಶೆಡ್ಯೂಲ್. ನೀನು ಒಂದು ಬಿಸಿ ಶೆಡ್ಯೂಲ್ ಆಗಿದೆಯಾ? ಆ ಒಂದು ವಾಕ್ಯದ ಹಂಬಲವನ್ನ, ಆ ಒಂದು ಹಂಬಲವನ್ನ ಯಾಕೆ ಕಡಿಮೆ ಆಗಿದೆ? ಕಡಿಮೆ ಆಗಲಿಕ್ಕೆ ಕಾರಣವೇನಾಗ್ತಾ ಇದೆ? ಆತನ ಪ್ರಶಂಸೆಯನ್ನ ನಾನು ಹೋಗಬೇಕು, ನಾನು ಆತನ ಪ್ರಶಂಸೆಯಲ್ಲಿ, ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯಬೇಕೆನ್ನುವ ಹಂಬಲವನ್ನ ಯಾಕೆ ಇವಾಗ ಕಡಿಮೆ ಆಗಿದೆ? ಮೊದಲಿದ್ದಂತಹ ಪ್ರೀತಿಯನ್ನು ತಿರುಗಿ ನಾನು ಹೊಂದ್ಕೊಳ್ಳಿಕ್ಕೆ ಸಹಾಯ. ನನಗೆ ಇಷ್ಟ ಅಪ್ಪ, ಅದರ ಸ್ವಾಮಿ ಲೋಕದ ಕಡೆಗೆ ಹೋಗುದ ಹಾಗೆ ನಿನ್ನನ್ನು ಆರಾಧಿಸುವಂತಹ ಆತನ ಸನ್ನಿಧಾನದಲ್ಲಿ ಬಾ ಸ್ವಾಮಿ. ಮೊದಲಿದ್ದಂತಹ ಪ್ರೀತಿಯನ್ನು ನಾನು ಕಳೆದುಕೊಂಡಿದ್ದೇನೆ. ಮೊದಲು ನಾನು ಕರ್ತನೆ ಎಷ್ಟೋ ಸಹ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಸ್ವಾಮಿ, ನಾನು ಮೊದಲಿರ್ತಕ್ಕಂಥ ವಾಕ್ಯದ ಹಂಬಲ, ವಾಕ್ಯದ ಆಸೆ ಕರ್ತನೆ ಇವಾಗ ನಾನು ಕಳೆದುಕೊಂಡಿದ್ದೇನೆ.
ನನ್ನನ್ನು ತಿರುಗಿ ರಿಸ್ಟೋರ್ ಮಾಡಿ ಎಂಬುದ ಕಳೆದು ಹೋಗಿರ್ತಕ್ಕಂಥ ಪ್ರೀತಿಯನ್ನು ತಿರುಗಿ ರಿಸ್ಟೋರ್ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರು ನಿನಗೆ ಸಹಾಯವನ್ನು ಮಾಡಿ ಮೊದಲಿದ್ದಂಥ ಪ್ರೀತಿ ನಿನ್ನ ವಾಕ್ಯದ ಹಂಬಲ ವಾಕ್ಯದ ಆಸೆ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ನಾನು ಬಯಸಬೇಕು ನಿನ್ನನ್ನು ಹುಡುಕುವಂತ ಹಂಬಲ ನನಗೆ ಬೇಕು ಕರ್ತನೆ ನೀನದಕ್ಕೆ ಬೇಕು ನಿನ್ನ ಸ್ವಾಮಿ ನೀನು ಎಫೆಸ ಸಭೆಗಳಿಗೆ ಬರೆದಿಲ್ಲ ಕರ್ತನೆ ನೀನು ನನಗೆ ಹೇಳಿದೆ ಆ ಮೊದಲಿದ್ದ ಪ್ರೀತಿಯನ್ನು ನಾನು ಕಳೆದುಕೊಂಡಿದ್ದೇನೆ ನಿನ್ನ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ದಿನಗಳು ಎಷ್ಟು ನೀನು ನನ್ನನ್ನು ಕರೆದು 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 ಸಹ ಕರ್ತನೆ ನಾನು ನಿನ್ನನ್ನು ಬಿಟ್ಟು ದೂರ 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 ಹೋಗ್ತಾ ಇದ್ದೇನೆ ಪ್ರಾರ್ಥನೆ ಇಲ್ಲದ ಜೀವಿತ ವಾಕ್ಯವಿಲ್ಲದ ಜೀವಿತ ವಾಕ್ಯವನ್ನು ಧ್ಯಾನ ಮಾಡದೇ ಇರುವಂತಹ ಜೀವಿತ ನನ್ನ ದಿನಗಳಲ್ಲಿ ಎಷ್ಟೋ ಬೇಕಂತೆ ನನ್ನ ಜೀವಿತದಲ್ಲಿ ಎಷ್ಟೋ ದಿನಗಳಾಗಿದೆ ತಿರುಗಿದ ಸನ್ನಿಧಾನ ಬರಲಿಕ್ಕೆ ಸಾಧ್ಯ ಮೊದಲಿನ ಪ್ರೀತಿಯನ್ನು ನನಗೆ ಅನುಗ್ರಹಿಸಬೇಕಂತೆ ಪ್ರಾರ್ಥನೆ ಜೀವಿತವನ್ನು ನಿನ್ನ ಪ್ರಸನ್ನತೆಯನ್ನು ನೋಡುವಂತಹ ಜೀವಿತ ಒಂದು ಹಂಬಲದ ಕಡೆಗೆ ನನ್ನನ್ನು ನಡೆಸಿದೆ ಕೃಪೆ ಮಾಡಿ ಕರ್ತನೆ ಕೃಪೆ ಮನುಷ್ಯನು ಬಲಹೀನನು ಕರ್ತನೆ ಪಾಪ ಲೋಕದ ಆಶೆ ಕಣ್ಣಿನ ಆಶೆ ಶರೀರದ ಆಶೆ ಎಂಬುದಾಗಿ ಲೋಕದ ಹಿಂದೆ ಓಡಿದಂತವನು ನಾನು ಕರ್ತನೆ ನೀನು ಕೃಪೆ ಮಾಡಿ ತಿರುಗಿ ಬರಿ ಸ್ವಾಮಿ ಪ್ರೀತಿ ತಿರುಗಿ ಕರ್ತನಿಗೆ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತ ಮಗನಾಗಲಿಕ್ಕೆ ಸಹಾಯ ಮಾಡಿ ತಿರುಗಿ ನಿನ್ನ ಸನ್ನಿಧಾನದಲ್ಲಿ ವಾಕ್ಯವನ್ನು ಧ್ಯಾನವನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ನನಗೆ ಸಹಾಯ ಮಾಡುವುದಾಗಿ ಪ್ರಾರ್ಥನೆ ಮಾಡಿ ದೇವರು ನಿನಗೆ ಸಹಾಯ ಮಾಡಬೇಕು ನೀನು ಕಣ್ಣೀರಿನ ಅದನ್ನು ಸನ್ನಿಧಾನದಲ್ಲಿ ಬರುವ ನಿನ್ನ ಕಣ್ಣೀರಿನ ಅದನ್ನು ತಿರುಗಿ ಬರುವಂತಹ ಹಂಬಲ ನಿನಗಿದೆ ಎಷ್ಟು ದಿನಗಳಾಗುವುದು ಲೆಕ್ಕಕ್ಕೆ ಇಲ್ಲ ಕರ್ತನೆ